ನಮಸ್ಕಾರ ಸ್ನೇಹಿತರೆ. ಭಾರತ ಪಾಕಿಸ್ತಾನ ನಡುವೆ ಕ್ಷಣ ಕ್ಷಣಕ್ಕೂ ಉದ್ವಿಗ್ನ ವಾತಾವರಣ ಬಿಸಿ ಏರ್ತಾನೆ ಹೋಗ್ತಾ ಇದೆ. ಹಾಗಾಗಿ ನಿಮಗೆ ಒಂದು ವಿಶೇಷ ವರದಿಯಲ್ಲಿ ಕ್ವಿಕ್ ಅಪ್ಡೇಟ್ಸ್ ನೀಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದು ಸ್ಪೆಷಲ್ ಬುಲೆಟಿನ್ ಅಂತ ನೀವು ಅನ್ಕೋಬಹುದು. ಮಧ್ಯಾಹ್ನ ಸುತ್ತು ಜಗತ್ತಲ್ಲೂ ಕೂಡ ನಾವು ಅಲ್ಲಿ ತನಕದ ಅಪ್ಡೇಟ್ ಕೊಟ್ಟಿದ್ವಿ. ನೆಕ್ಸ್ಟ್ ಫುಲ್ ನ್ಯೂಸ್ ತನಕ ನಮ್ಮ ಪ್ರೀತಿಯ ವೀಕ್ಷಕರನ್ನ ಕಾಯಿಸೋದು ಬೇಡ, ಅಷ್ಟು ರ್ಯಾಪಿಡ್ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅಂತ ಹೇಳಿ ನಾವು ಮಧ್ಯದಲ್ಲಿ ಇನ್ನೊಂದು ಸ್ಪೆಷಲ್ ಬುಲೆಟಿನ್ ತಗೊಂಡ್ಬರ್ತಾ ಇದ್ದೀವಿ. ಪಹಲ್ಗಾಮ್ ಉಗ್ರ ದಾಳಿಗೆ ಸಿಡಿದ ಭಾರತ ಪಾಕಿಸ್ತಾನದ ಕೈಕಾಲನ್ನ ಸಂಪೂರ್ಣವಾಗಿ ಕಟ್ಟಹಾಕೋಕೆ 5 ಬಾಣ ಬಿಟ್ಟಿತ್ತು. ಇದನ್ನು ಅರಗಿಸಿಕೊಳ್ಳಲಾಗದ ಪಾಕಿಸ್ತಾನ ಮನಸೋ ಇಚ್ಛೆ ವರ್ತಿಸ್ತಾ ಇದೆ. ಬಾಣಲಿಯಲ್ಲಿ ಬಿದ್ದ ಇಲಿಯಂತೆ ಒದ್ದಾಡ್ತಿದೆ. ಭಾರತದ ಸಿಸಿಎಸ್ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಮೀಟಿಂಗ್ ನಂತರ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಕೂಡ ಸೆಕ್ಯೂರಿಟಿ ಮೀಟಿಂಗ್ ಕರಿತೀನಿ ಅಂತ ಕರೆದಿದ್ರು. ಅಲ್ಲಿಗ ಹಲವು ನಿರ್ಧಾರಗಳನ್ನು ಕೈಗೊಂಡಿರುವುದಾಗಿ ಹೇಳಿಕೊಂಡಿದ್ದಾರೆ. ಸಿಂಧೂ ನದಿ ಒಪ್ಪಂದವನ್ನ ಸ್ಥಗಿತಗೊಳಿಸಿದ ಭಾರತದ ನಿರ್ಧಾರಕ್ಕೆ ತೀವ್ರ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಭಾರತದ ಕ್ರಮ ಯುದ್ಧ ಸಾರಿದ್ದಕ್ಕೆ ಸಮ, ಆಕ್ಟ್ ಆಫ್ ವಾರ್ ಅಂತ ಹೇಳಿದ್ದಾರೆ. ಜಲಯುದ್ಧ ಅಂತ ಹೇಳಿದ್ದಾರೆ. ಇದು ಅಕ್ರಮ ಮತ್ತು ಹೇಡಿತನದ ಕ್ರಮ ಅಂತ ಬಾಯಿ ಬಡ್ಕೊಂಡಿದ್ದಾರೆ. ಅಲ್ಲದೆ ಭಾರತದ ಕ್ರಮವನ್ನ ನಾವು ರಿಜೆಕ್ಟ್ ಮಾಡ್ತಾ ಇದ್ದೀವಿ. 24 ಕೋಟಿ ಪಾಕಿಸ್ತಾನಿಯರಿಗೆ ಸಿಂಧೂ ನದಿ ಜೀವ ಸಂಜೀವಿನಿ ಅಂತ ಪಾಕ್ ಹೇಳಿದೆ. ಅಲ್ಲದೆ ಪಾಕ್ನ ಇಂಧನ ಸಚಿವ ಅವೈಸ್ ಲೇಖರಿ ಸಿಂಧೂ ನದಿಯಲ್ಲಿ ಹರಿಯೋ ಪ್ರತಿಯೊಂದು ಹನಿ ನೀರು ಕೂಡ ನಮ್ಮದು ಅಂತ ಹೇಳಿದ್ದಾರೆ. ಜೊತೆಗೆ ಈ ಸಭೆಯಲ್ಲಿ ಪಾಕ್ ಭಾರತದ ಜೊತೆಗಿನ ಎಲ್ಲ ದ್ವಿಪಕ್ಷೀಯ ಒಪ್ಪಂದಗಳನ್ನು ತಡೆ ಹಿಡಿಯುವ ಅಧಿಕಾರ ನಮಗಿದೆ ಅಂತ ಹೇಳಿದೆ. 1972ರ ಶಿಮ್ಲಾ ಒಪ್ಪಂದ ಕೂಡ ನಾವು ತಡೆ ಹಿಡಿತೀವಿ ಅಂತ ಹೇಳಿದೆ. 1971ರ ಬಾಂಗ್ಲಾ ವಿಮೋಚನಾ ಯುದ್ಧದ ನಂತರ ಮಾಡಿಕೊಂಡ ಶಾಂತಿ ಒಪ್ಪಂದ ಇದು. LOCನ ಗೌರವಿಸಬೇಕು, ಸಮಸ್ಯೆಗಳು ಬಂದಾಗ ಶಾಂತಿ ಮಾರ್ಗದ ಮೂಲಕ ಪರಿಹಾರ ಕಂಡ್ಕೋಬೇಕು ಅಂತ ಅದರಲ್ಲಿ ಹೇಳಲಾಗಿತ್ತು. ಇದೇ ಒಪ್ಪಂದದ ಅಡಿಯಲ್ಲಿ ಭಾರತ ಪಾಕ್ನ 90,000 ಯುದ್ಧ ಕೈದಿಗಳನ್ನ ಪುಕ್ಸಟೆ ಬಿಡುಗಡೆ ಮಾಡಿ ಕಳಿಸಿತ್ತು ಭಾರತ ಅವತ್ತು. ಆದ್ರೆ ಈಗ ಅದನ್ನ ನಾವು ಫಾಲೋ ಮಾಡಲ್ಲ ಅಂತ ಹೇಳಿದ್ದಾರೆ. ಇಷ್ಟು ದಿವಸ ಏನು ಬಹಳ ಶಾಂತಿಯಿಂದ ಇದ್ರು, ಏನು ಬಹಳ ಫಾಲೋ ಮಾಡ್ತಾ ಇದ್ರು ಅಂತ ಇವರು ಬೇಕಾಗಿಲ್ಲ. ನೋಡೋಣ ಗಡಿ ಈ ಕಡೆ ಎಷ್ಟು ಹೊತ್ತಕ್ಕೆ ನಿಮ್ಮ ಕೈಲಾಗುತ್ತೆ, ನಾವು ನಿಮ್ಮ ಕಡೆ ಎಷ್ಟು ಹೊತ್ತಕ್ಕಾಗುತ್ತೆ ನೋಡೋಣ. ಭಾರತಕ್ಕೆ ಅಷ್ಟೊಂದು ಸಾಮರ್ಥ್ಯ ಇಲ್ಲ ಅನ್ನೋ ಭ್ರಮೆಯಲ್ಲಿ ಪಾಕಿಸ್ತಾನ ಇರೋದು ಬೇಡ. ಇನ್ನು ಭಾರತಕ್ಕೆ ಸೇರಿದ ವಿಮಾನಗಳಿಗೆ ತನ್ನ ವಾಯು ಪ್ರದೇಶವನ್ನ ಪಾಕಿಸ್ತಾನ ಬಂದ್ ಮಾಡಿದೆ. ಅಲ್ಲದೆ ಭಾರತ ಜೊತೆಗಿನ ಎಲ್ಲ ವ್ಯಾಪಾರವನ್ನ ಸ್ಥಗಿತಗೊಳಿಸಿ ಈಗಿಂದೀಗಲೇ ಪಾಕ್ ಸರ್ಕಾರ ಆದೇಶ ಹೊರಡಿಸಿದೆ. ತಾವು ಕೂಡ ವಾಘಾ ಬಾರ್ಡರ್ ಕ್ಲೋಸ್ ಮಾಡಿದೀವಿ ಅಂತ ಪಾಕಿಸ್ತಾನ ಹೇಳಿದೆ. ಇದು ಹಾಸ್ಯಾಸ್ಪದ. ಇದು ಹೆಂಗೆ ಅಂತ ಹೇಳಿದ್ರೆ, ನಿನ್ನ ಹತ್ರ ಮಾತಾಡಲ್ಲ ಹೋಗೋ ಅಂತ ನಾವು ಹೇಳಿ ಈ ಕಡೆ ತಿರುಗಿದ್ಮೇಲೆ ನಾನು ಮಾತಾಡಲ್ಲ ಅಂತ ಈ ಕಡೆ ತಿರುಗ್ದಂಗೆ. ಇದು ನಾವು ಆಲ್ರೆಡಿ ಮಾತಾಡೋದು ಬಿಟ್ಟಾಗಿದೆಯಲ್ವೇನ್ರಿ ನಿಮ್ಮ ಹತ್ರ. ಸರಿ, ಮತ್ತೊಂದು ಕಡೆ ಪಾಕ್ನ ವಿದೇಶಾಂಗ ಸಚಿವ ಇಶಕ್ ದರ್ ಪಹಲ್ಗಾಮ್ ದಾಳಿಯಲ್ಲಿ ನಮ್ಮನ್ನ ದೋಷಿ ಅಂತ ಹೇಳೋಕೆ ಭಾರತದ ಹತ್ರ ಯಾವುದೇ ಎವಿಡೆನ್ಸ್ ಇಲ್ಲ. ಭಾರತದ ನಿರ್ಧಾರಗಳಿಗೆ ವರ್ಡ್ ಬೈ ವರ್ಡ್ ಅಂದ್ರೆ ಪ್ರತಿಯೊಂದು ಪದಕ್ಕೂ ಉತ್ತರ ಕೊಡ್ತೀವಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಮತ್ತೊಂದು ಕಡೆ ಪಾಕ್ನ ಮಾಜಿ ಸಚಿವ ಬಚ್ಚಲುಬಾಯಿಯ ಫವಾದ್ ಚೌಧರಿ, ಪಾಕಿಸ್ತಾನ ರಾಜಕೀಯವಾಗಿ ಡಿವೈಡ್ ಆಗಿದೆ, ಆದರೆ ದೇಶವಾಗಿ ನಾವು ಒಗ್ಗಟ್ಟಾಗಿದ್ದೀವಿ. ಭಾರತ ಏನಾದರೂ ದಾಳಿ ಮಾಡಿದ್ರೆ ಒಂದೇ ಧ್ವಜದಡಿ ಹೋರಾಡ್ತೀವಿ ಅಂತ ಬಾಯಿ ಬಡ್ಕೊಂಡಿದ್ದಾನೆ. ಮತ್ತೊಂದು ಕಡೆ ಪಾಕಿಸ್ತಾನಿಗಳ ವೀಸಾ ಸಸ್ಪೆಂಡ್ ಆಗಿದೆ. ಪಾಕಿಸ್ತಾನಿ ಪ್ರಜೆಗಳಿಗೆ ಕೊಟ್ಟಿದ್ದ ಎಲ್ಲ ರೀತಿಯ ವೀಸಾಗಳನ್ನ ಭಾರತ ಸಸ್ಪೆಂಡ್ ಮಾಡಿದೆ. ಏಪ್ರಿಲ್ 27ನೇ ತಾರೀಕು ಅಂದ್ರೆ ಭಾನುವಾರದ ಒಳಗೆ ಅವರೆಲ್ಲ ದೇಶ ಬಿಡಬೇಕು ಅಂತ ಆರ್ಡರ್ ಪಾಸ್ ಮಾಡಿದೆ. ಇಮಿಡಿಯೇಟ್ ಆಗಿ ಈ ಆರ್ಡರ್ ಜಾರಿಗೆ ಬರುವಂತೆ ಆದೇಶ ಹೊರಡಿಸಲಾಗಿದೆ. ಹುಷಾರಿಲ್ಲ ಅಂತ ಟ್ರೀಟ್ಮೆಂಟ್ಗೆ ಬಂದ ಪಾಕಿಗಳು, ಸುಮಾರು ಜನ ಇಲ್ಲೆಲ್ಲ ಆಸ್ಪತ್ರೆಗಳು ಸರಿ ಇಲ್ಲ, ಟ್ರೀಟ್ಮೆಂಟ್ ಸರಿ ಇಲ್ಲ, ಡಾಕ್ಟರ್ ಸರಿ ಇಲ್ಲ ಅಂತ ಹೇಳಿ ಭಾರತಕ್ಕೆ ಬರ್ತಾರೆ. ಅವರಿಗೆ 2 ದಿನ ಎಕ್ಸ್ಟ್ರಾ ಟೈಮ್ ಕೊಡಲಾಗಿದೆ ಅಷ್ಟೇ. ನೀವೆಂಥ ಟ್ರೀಟ್ಮೆಂಟೇ ತಗೊಳ್ತಾ ಇರಿ, ಆಪರೇಷನ್ ಬೆಡ್ಡಲ್ಲೇ ಮಲ್ಕೊಂಡಿರಿ, 29ನೇ ತಾರೀಕು ಒಳಗಡೆ ಮುಗಿಸ್ಕೊಳ್ಳಿ, 29ನೇ ತಾರೀಕು ಜಾಗ ಖಾಲಿ ಮಾಡಬೇಕು ಅಂತ ಭಾರತ ಹೇಳಿದೆ. ಜೊತೆಗೆ ಭಾರತೀಯರು ಯಾವುದೇ ರೀತಿಯಲ್ಲೂ ಪಾಕಿಸ್ತಾನಕ್ಕೆ ಟ್ರಾವೆಲ್ ಮಾಡೋದನ್ನ ಅವಾಯ್ಡ್ ಮಾಡಿ ಅಂತ ಸ್ಟ್ರಾಂಗ್ ಅಡ್ವೈಸರಿಯನ್ನ ಭಾರತ ಜಾರಿ ಮಾಡಿದೆ. ಪಾಕ್ನಲ್ಲಿರೋ ಭಾರತೀಯರು ಕೂಡ ಯಾರಾದರೂ ಇದ್ದರೆ ಅಲ್ಪ ಸ್ವಲ್ಪ ಅವರು ಆದಷ್ಟು ಬೇಗ ವಾಪಸ್ ಬನ್ನಿ ಅಂತ ವಿದೇಶಾಂಗ ಇಲಾಖೆ ಹೊರಡಿಸಿರೋ ಸ್ಟೇಟ್ಮೆಂಟ್ನಲ್ಲಿ ಹೇಳಲಾಗಿದೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇರೋದಿಲ್ಲ, ಬೆರಳೆಣಿಕೆಯಲ್ಲಿದ್ದಿರ್ಬೋದು ಹೆಚ್ಚಂತ ಹೇಳಿದ್ರೆ. ಯಾಕಂತ ಹೇಳಿದ್ರೆ ವೀಸಾ ಎಲ್ಲ ಕೊಡೋ ಪಂಚಾಯತಿ ಇಲ್ಲ, ನಾವು ಅವ್ರಿಗೆ ಕೊಡ್ತಾ ಇಲ್ಲ, ಅವ್ರು ನಮಗೆ ಕೊಡ್ತಾ ಇಲ್ಲ. ಬಟ್ ಇದೊಂದು ಆದೇಶವನ್ನು ಹೊರಡಿಸಿದ್ದಾರೆ. ಅಪ್ಪಿತಪ್ಪಿ ಯಾರಾದರೂ ಇದ್ದರೆ ಒಬ್ಬರು ಇಬ್ಬರು ಅಥವಾ ಬೆರಳೆಣಿಕೆಯಲ್ಲಿ ಅವರು ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರ. ಏನೋ ಭಾರತ ಮಿಸೈಲ್ ಟೆಸ್ಟ್ ಮಾಡಿದೆ. ಅದು ಎಲ್ಲಿ? ಸಾಮಾನ್ಯವಾಗಿ ಮಿಸೈಲ್ ಟೆಸ್ಟ್ ಎಲ್ಲ ನಾವು ಬಂಗಾಳ ಕೊಲ್ಲಿ ಸಮೀಪ ಮಾಡ್ತೇವೆ, ಪಾಕಿಗಳ ಕಣ್ಣಿಗೆ ದೂರ ಇರಬೇಕು ಅಂತ ಹೇಳಿ. ಆದರೆ ಈಗ ಪಾಕಿಸ್ತಾನದ ಕಣ್ಣಿಗೆ ನಾಟೋ ರೀತಿಯಲ್ಲಿ ಅರಬ್ಬಿ ಸಮುದ್ರದಲ್ಲಿ ನೌಕಾಪಡೆಯ ಹಡಗನ್ನು ಬಳಸಿ ಆ ಹಡಗಿನಿಂದ ಕ್ಷಿಪಣಿಯನ್ನು ಭಾರತ ಹಾರಿಸಿದೆ. ಭಾರತದಲ್ಲೇ ತಯಾರಾದ INS ಸೂರತ್ ಯುದ್ಧ ನೌಕೆಯಿಂದ ಯಶಸ್ವಿಯಾಗಿ ಕಡಿಮೆ ಎತ್ತರದಲ್ಲಿ ಹಾರಾಟ ಮಾಡ್ತಾ ಇದ್ದ ಹೈಸ್ಪೀಡ್ ಟಾರ್ಗೆಟ್ ಅನ್ನು ಸಲೀಸಾಗಿ ಈ ಕ್ಷಿಪಣಿ ಹೊಡೆದು ಹಾಕಿದೆ. ಈ ಯುದ್ಧ ನೌಕೆಯಲ್ಲಿ ಬಳಸಲಾದ ಮೀಡಿಯಂ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ MRSAM ಸಿಸ್ಟಮ್ ಈ ಕೆಲಸ ಮಾಡಿದೆ. ಹೀಗಂತ ಭಾರತೀಯ ನೌಕಾಪಡೆ ಮಾಹಿತಿಯನ್ನು ಕೊಟ್ಟು ವಿಡಿಯೋ ಶೇರ್ ಮಾಡಿಕೊಂಡಿದೆ.
ಭಾರತದ ಕಡಲ ಹಿತಾಸಕ್ತಿ ರಕ್ಷಣೆ ಮತ್ತು ಆತ್ಮನಿರ್ಭರ ಭಾರತಕ್ಕೆ ನಮ್ಮ ನೌಕಾಪಡೆ ಕಮಿಟ್ ಆಗಿರೋದನ್ನ ಇದು ಸೂಚಿಸುತ್ತೆ ಅಂತ ನೌಕಾಪಡೆ ಒಂದು ಸ್ಟೇಟ್ಮೆಂಟ್ ಹಾಕೊಂಡಿದೆ. ನಾವು ಯಾಕೆ ಈ ಮಿಸೈಲ್ ಟೆಸ್ಟ್ ಮಾಡಿದೀವಿ ಅಂತ. ಆದರೆ ಅದನ್ನು ಮಾಡಿರೋದು ಅರಬ್ಬಿ ಸಮುದ್ರದಲ್ಲಿ ಹೋಗಿ ಪಾಕಿಗಳ ಕಡೆಗೆ ತಿರುಗಿಬಿಟ್ಟಿದ್ದನ್ನು ಬಿಟ್ಟಿರೋದು ಅವರ ಎದೆಗೆ ಭಯವನ್ನು ನಾಟಿಸೋಕೆ. ಅಂದಹಾಗೆ ಈ ಯುದ್ಧ ನೌಕೆಯಲ್ಲಿ ಬಳಸಲಾಗಿರೋ ಮಿಸೈಲ್ ಸಿಸ್ಟಮ್ನ ಇಸ್ರೇಲ್ ಮತ್ತು ಭಾರತ ಜಂಟಿಯಾಗಿ ರೆಡಿ ಮಾಡಿವೆ. ಇದು ಸುಮಾರು 70 ಕಿಲೋಮೀಟರ್ನಷ್ಟು ಇಂಟರ್ಸೆಪ್ಷನ್ ರೇಂಜ್ ಹೊಂದಿದೆ. ಪಾಕಿಸ್ತಾನ ಏನಾದರೂ ಸಣ್ಣ ಪುಟ್ಟ ಕ್ಷಿಪಣಿ ಏನಾದ್ರು ಕಡೆ ಹಾರಿಸಿದ್ರೆ ಗಾಳಿಯಲ್ಲೇ ಹೊಡೆದಾಕೋ ಸಾಮರ್ಥ್ಯ ಇದಕ್ಕಿರುತ್ತೆ. ಏನೋ ಈ INS ಸೂರತ್ ವಿಶಾಖಪಟ್ಟಣಂ ಕ್ಲಾಸ್ನ ಸ್ಟೆಲ್ತ್ ಗೈಡೆಡ್ ಮಿಸೈಲ್ ಡಿಸ್ಟ್ರಾಯರ್ನ ಕೊನೆಯ ಯುದ್ಧ ನೌಕೆ. ಇದನ್ನು ಭಾರತದ ಪ್ರಾಜೆಕ್ಟ್ 15B ಅಡಿಯಲ್ಲಿ ಡೆವಲಪ್ ಮಾಡಲಾಗಿತ್ತು. ಇತ್ತೀಚೆಗಷ್ಟೇ 2025 ಜನವರಿ 15ನೇ ತಾರೀಕು ನಿಯೋಜನೆ ಮಾಡಲಾಗಿತ್ತು. ಇದನ್ನು ಮುಂಬೈನ ಮಸ್ಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ನಿರ್ಮಾಣ ಮಾಡಿದೆ. ಪ್ರತಿ ಗಂಟೆಗೆ 55.56 ಕಿಲೋಮೀಟರ್ ವೇಗದಲ್ಲಿ ನುಗ್ಗುತ್ತೆ. ಪಾಕಿಸ್ತಾನ ತನ್ನ ಮಿಸೈಲ್ ಟೆಸ್ಟ್ ನಡೆಸೋಕೆ ಅರಬ್ಬಿ ಸಮುದ್ರದಲ್ಲಿ ನೋ ಫ್ಲೈ ಝೋನ್ ಘೋಷಿಸಿದ ಬೆನ್ನಲ್ಲೇ ಅವರು ಮಾಡೋಕ್ಕಿಂತ ಮುಂಚೆ ಅದೇ ಅರಬ್ಬಿ ಸಮುದ್ರದಲ್ಲಿ ಭಾರತ ಪಾಕಿಸ್ತಾನಕ್ಕೆ ಭಯ ಹುಟ್ಟಿಸಿದೆ. ಪಹಲ್ಗಾಮ್ ದಾಳಿ ಬಗ್ಗೆ ಆಯ್ದ ರಾಷ್ಟ್ರಗಳ ರಾಯಭಾರಿಗಳಿಗೆ ವಿದೇಶಾಂಗ ಸಚಿವಾಲಯ ಬ್ರೀಫಿಂಗ್ ಕೊಟ್ಟಿದೆ. PM ನರೇಂದ್ರ ಮೋದಿ ಬಿಹಾರದಲ್ಲಿ ಭಾಷಣ ಮಾಡುವಾಗ ಮೊದಲ ಪಬ್ಲಿಕ್ ಅಪಿಯರೆನ್ಸ್ ಆಫ್ಟರ್ ಪಹಲ್ಗಾಮ್ ಅಟ್ಯಾಕ್. ಏನು ಹೇಳಿದ್ರು PM ನರೇಂದ್ರ ಮೋದಿ? ನಿಮಗೆ ಸುತ್ತು ಜಗತ್ತಲ್ಲೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಭೂಮಿಯ ಯಾವುದೇ ಮೂಲೆಯಲ್ಲಿದ್ರೂ ಕೂಡ ಬಿಡೋದಿಲ್ಲ. ನಾವು ಟ್ರ್ಯಾಕ್, ಟ್ರೇಸ್ ಆ್ಯಂಡ್ ಅವ್ರನ್ನ ಪನಿಷ್ ಮಾಡ್ತೀವಿ. ಅವ್ರಿಗೆ ಶಿಕ್ಷೆ ಗ್ಯಾರಂಟಿ, ಅವ್ರು ಊಹೆ ಕೂಡ ಮಾಡೋಕ್ಕಾಗಲ್ಲ, ಹಂಗೆ ಪನಿಷ್ ಮಾಡ್ತೀವಿ ಅಂತ PM ಮೋದಿ ಹೇಳಿದ್ರಲ್ಲ. ಅದರಲ್ಲಿ ಒಂದು ಸೆಂಟೆನ್ಸ್ ಕೂಡ ಇತ್ತು, ಇಡೀ ವಿಶ್ವ, ಮನುಷ್ಯತ್ವ ನಂಬಿರೋ ಇಡೀ ವಿಶ್ವ ನಮ್ಮೊಂದಿಗಿದೆ ಅಂತ ಎರಡು ಕೈಯಲ್ಲಿ PM ತಮ್ಮ ಎದೆ ಮುಡ್ಕೊಂಡು ಹೇಳಿಕೆಯನ್ನು ಕೊಟ್ಟಿದ್ರು. ಅಂದರೆ ಭಾರತದೊಂದಿಗೆ ವಿಶ್ವ ಇದೆ ಅನ್ನೋ ಮಾತನ್ನ ಹೇಳಿದ್ರು. ಅದರ ಬೆನ್ನಲ್ಲೇ ಭಾರತ, ಜರ್ಮನಿ, ಜಪಾನ್, ಪೋಲೆಂಡ್, UK ಹಾಗೂ ರಷ್ಯಾ ಮುಂತಾದ ಮಿತ್ರ ರಾಷ್ಟ್ರಗಳ ರಾಯಭಾರಿಗಳನ್ನ, ಭಾರತದಲ್ಲಿರುವ ಆ ದೇಶಗಳ ರಾಯಭಾರಿಗಳನ್ನ ಕರೆಸಿ ಬ್ರೀಫಿಂಗ್ ಕೊಟ್ಟಿದ್ದಾರೆ. ಭಾರತಕ್ಕೆ ಪ್ರಮುಖವಾಗಿ ಬೇಕಾದ ಆಯ್ದ ರಾಷ್ಟ್ರಗಳ ರಾಯಭಾರಿಗಳಿಗೆ ಬ್ರೀಫಿಂಗ್ ಕೊಡಲಾಗಿದೆ ಅನ್ನೋದು ಗಮನಿಸಬೇಕಾಗಿರೋ ವಿಚಾರ. ಹಾಗಂತ ಕೇವಲ ಮಿತ್ರರಾಗಿರೋರು ಮಾತ್ರ ಅಲ್ಲ, ಇತ್ತೀಚೆಗೆ ಸಂಬಂಧ ಸ್ವಲ್ಪ ಸುಧಾರಿಸ್ತಿರೋ ಚೀನಾಗೂ ಆಹ್ವಾನ ಕೊಡಲಾಗಿತ್ತು. ಚೀನಾ ರಾಯಭಾರ ಕಚೇರಿ ಅಧಿಕಾರಿಗಳು ಕೂಡ ಮೀಟಿಂಗ್ನಲ್ಲಿ ಪಾಲ್ಗೊಂಡಿದ್ರು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇದು ವೆರಿ ವೆರಿ ಇಂಟ್ರೆಸ್ಟಿಂಗ್. ಪಾಕಿಸ್ತಾನಕ್ಕೆ ಕಿಮ್ಮತ್ ಕೊಡೋರು ಬೇರೆ ಯಾರು ಉಳ್ಕೊಂಡಿಲ್ಲ ಚೀನಾ ಬಿಟ್ರೆ. ಸೊ ಅವರು ಕೂಡ ಖಂಡಿಸಿದ್ದಾರೆ ಈ ದಾಳಿಯನ್ನ. ಈ ಮೀಟಿಂಗು ಕೂಡ ಅವ್ರು ಬಂದಿದ್ದಾರೆ ಅಂತ ಹೇಳಿದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಆಗುತ್ತೆ ಇದು. ಮತ್ತೊಂದು ಕಡೆ ಸ್ನೇಹಿತರೆ, ಭಾರತ ಏಪ್ರಿಲ್ 23ನೇ ತಾರೀಕು ನೈಟ್ ಎಲ್ಲ ಕ್ರಮಗಳನ್ನು, ಅಂದರೆ ವೀಸಾ ನಿರ್ಬಂಧ ಅವೆಲ್ಲ ರಾಯಭಾರಿಗಳನ್ನು ಕಮ್ಮಿ ಮಾಡೋದೆಲ್ಲ ಅನೌನ್ಸ್ ಮಾಡಿದ್ರು ಕೂಡ ಅದಕ್ಕೂ ಮುಂಚೆನೆ ಬಹುಶಃ ಪಾಕಿಸ್ತಾನದಲ್ಲಿದ್ದ ತನ್ನ ಸಿಬ್ಬಂದಿಗೆ ಮಾಹಿತಿಯನ್ನು ಕೊಟ್ಟಿತ್ತು ಅಂತ ಕಾಣುತ್ತೆ. ಸೊ 23ನೇ ತಾರೀಕು ಈ ಆದೇಶ ಬರೋಕ್ಕಿಂತ ಮುಂಚೆನೆ ಪಾಕಿಸ್ತಾನದಲ್ಲಿದ್ದ 5 ಭಾರತೀಯ ಅಧಿಕಾರಿಗಳು, ಉನ್ನತ ಅಧಿಕಾರಿಗಳು ಭಾರತಕ್ಕೆ ವಾಪಸ್ ಆಗಿದ್ದಾರೆ. ಅದು ಕೂಡ ಪಾಕಿಸ್ತಾನ ಏರ್ಫೋರ್ಸ್ ನೆಲೆಯಿಂದಲೇ ಒಂದು ಪ್ರೈವೇಟ್ ವಿಮಾನದಲ್ಲಿ ಅವರು ಭಾರತಕ್ಕೆ ವಾಪಸ್ ಆಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಯಾರೆಲ್ಲ ಪಾಕ್ನಲ್ಲಿರೋ ಭಾರತದ ಮಿಷನ್ ನ ಹೆಡ್ ಗೀತಿಕಾ ಶ್ರೀವಾಸ್ತವ್ ಸೇರಿದಂತೆ ಒಟ್ಟು 5 ಅಧಿಕಾರಿಗಳು ಭಾರತಕ್ಕೆ ವಾಪಸ್ ಆಗಿದ್ದಾರೆ. ಏನೋ ಸ್ಟಾಕ್ ಮಾರ್ಕೆಟ್ ಕೂಡ ಇವತ್ತು ಕ್ರಾಶ್ ಆಗಿದೆ. ಎಲ್ಲಿದ್ದು? ಭಾರತದಲ್ಲ, ಪಾಕಿಸ್ತಾನದಲ್ಲೂ ಸ್ಟಾಕ್ ಮಾರ್ಕೆಟ್ ಅಂತ ಒಂದು ಇಟ್ಕೊಂಡಿದ್ದಾರೆ. ಕರಾಚಿ ಸ್ಟಾಕ್ ಮಾರ್ಕೆಟ್ ಅಂತ ಇಟ್ಕೊಂಡಿದ್ದಾರೆ. ಕರಾಚಿ 100 ಇಂಡೆಕ್ಸ್ ಅಂತ ಒಂದು ಇಟ್ಕೊಂಡಿದ್ದಾರೆ. ಏನೇನು ಉತ್ಪನ್ನಗಳನ್ನು ಮಾರೋ ಇಂಡೆಕ್ಸ್ ಅಂತ ಗೊತ್ತಿಲ್ಲ. ಅದು ಇವತ್ತು ಕ್ರ್ಯಾಶ್ ಆಗಿದೆ. ಸಿಂಧೂ ನದಿ ನೀರು ಹರಿಕೆ ಸಸ್ಪೆಂಡ್ ಆಗ್ತಿದ್ದ ಹಾಗೆ ಕರಾಚಿ 100 ಇಂಡೆಕ್ಸ್ 2000 ಪಾಯಿಂಟ್ಸ್ ಕುಸಿದಿದೆ. ಗ್ರಾಫ್ ತೆಗೆದು ಅವ್ರದ್ದು 2017 ತನಕ ಪರವಾಗಿಲ್ಲ ಅನ್ನೋ ಥರ ಮೇಲಕ್ಕೆ ಹೋಗಿತ್ತು. 2017ರಿಂದ ಕಳೆದ 8 ವರ್ಷಗಳಿಂದ ಸ್ಲೋಪ್ ಹೀಗೆ ಡೌನೇ ಇದೆ. ಅದು ಮೇಲಕ್ಕೆ ಹೋಗ್ತಾನೆ ಇಲ್ಲ. ಬರುತ್ತೆ ವಾಪಸ್ ಬೀಳುತ್ತೆ. ಗ್ರಾಫ್ ಹೀಗೇನೆ ಇದೆ. ಒಂದ್ ಕಡೆ IMF ಕೂಡ ಪಾಕ್ GDP ಬೆಳವಣಿಗೆ ಈ ವರ್ಷ ಕೇವಲ 2.6% ಇರುತ್ತೆ ಅಂತ ಹೇಳಿತ್ತು. ಅದರಿಂದ ಬುಧವಾರದ ಸೆಷನ್ನಲ್ಲಿ 1200 ಪಾಯಿಂಟ್ಸ್ ಬಿದ್ದಿದ್ವು. ಇವತ್ತು ಈ ಕಡೆಯಿಂದ ಪ್ರಯೋಗವಾದ ಸಿಂಧೂ ನದಿ ಅಸ್ತ್ರಕ್ಕೆ ಭರ್ಜರಿ ನೆಗೆಟಿವ್ ರಿಯಾಕ್ಷನ್ ಪಾಕಿಸ್ತಾನದ ಷೇರು ಮಾರುಕಟ್ಟೆಯಲ್ಲೂ ಕೂಡ ಬಂದಿದೆ. ಏನೋ ಪಹಲ್ಗಾಮ್ ಉಗ್ರ ದಾಳಿಗೆ ದೇಶವೇ ಶೋಕಾಚರಣೆಯಲ್ಲಿ ಮುಳುಗಿದ್ರೆ, ಈ ದಾಳಿಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ದೇಶದ್ರೋಹಿ ಹೊಗಳಿದ್ದಾನೆ. ಈತನನ್ನ ಬಂಧಿಸಲಾಗಿದೆ. ಬಿಹಾರದ ಬೊಕಾರೋದಲ್ಲಿ 31 ವರ್ಷದ ಮೊಹಮ್ಮದ್ ನೌಶಾದ್ ಅನ್ನೋ ಕ್ರಿಮಿಯನ್ನ ಹಿಡಿದು ಹಾಕಲಾಗಿದೆ. ಈತ ಸೋಷಿಯಲ್ ಮೀಡಿಯಾದಲ್ಲಿ ಥ್ಯಾಂಕ್ ಯು ಪಾಕಿಸ್ತಾನ್, ಥ್ಯಾಂಕ್ ಯು LET ಉಗ್ರ ಸಂಘಟನೆ ಹೆಸರಾಕಿ ಪೋಸ್ಟ್ ಮಾಡಿದ. ಇದೀಗ ಈತನನ್ನ ಬಂಧಿಸಿ ಥ್ಯಾಂಕ್ ಯುಗೆ ವೆಲ್ಕಮ್ ಹೇಳೋ ಕೆಲಸ ನಡೀತಾ ಇದೆ. ಮತ್ತೊಂದು ಕಡೆ ಉತ್ತರ ಪ್ರದೇಶದಲ್ಲಿ ಧಾರ್ಮಿಕ ಮೂಲಭೂತವಾದಿಯೊಬ್ಬ ವಿವಾದಾಸ್ಪದ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಪಹಲ್ಗಾಮ್ ದಾಳಿಯ ಮಧ್ಯೆನೆ IMC ನಾಯಕ ಮೊಯಿನ್ ಸಿದ್ದಿಕಿ ಹಿಂದೂಗಳನ್ನ ಹತ್ಯೆ ಮಾಡೋದಾಗಿ ಬೆದರಿಕೆ ಹಾಕಿದ್ದಾನೆ. ನಮ್ಮ ಸರ್ಕಾರ ಬಂದ ಮೇಲೆ ಹಿಂದೂ ಮನೆಗಳಲ್ಲಿ ಒಬ್ಬನು ಉಳಿಯಲ್ಲ ಅಂತ ಈ ಮೊಯಿನ್ ಸಿದ್ದಿಕಿ ಅಲಿಯಾಸ್ ಚೋಟಿ ಕಟ್ವಾ ಅನ್ನೋ ವಿಲಕ್ಷಣ ಹೆಸರಿನ ಮನುಷ್ಯ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಈ ಬೆದರಿಕೆ ನಂತರ ಆ ಭಾಗದಲ್ಲಿ ಭಯದ ವಾತಾವರಣ ಉಂಟಾಗಿತ್ತು. ಹಿಂದೂ ಮಹಿಳೆಯೊಬ್ಬರ ಮಗನ ಮುಗಿಸೋದಾಗಿ ಸಿದ್ದಿಕಿ ಬೆದರಿಕೆ ಹಾಕಿದ್ದಾರೆ. ಸರ್ಕಾರ ಬದಲಾದ ನಂತರ ಮನೆಗೆ ನುಗ್ಗಿ ಹೊಡಿತೀವಿ ಅಂತ ಮೊಯಿನ್ ಬೆದರಿಕೆ ಹಾಕಿದ್ದಾನೆ. ಆತನ ಮೇಲೆ ಕ್ರಮ ಕೈಗೊಳ್ಳಿ ಅಂತ ದೂರು ಕೂಡ ಕೊಡಲಾಯಿತು. ಈಗ ಪೊಲೀಸರು ಆತನ ವಿರುದ್ಧ ಕೇಸ್ ದಾಖಲಿಸಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಭಾರತ ಪಾಕಿಸ್ತಾನ ನಡುವಿನ ಟೆನ್ಷನ್ಗೆ ಸಂಬಂಧಪಟ್ಟಂತ ಕ್ವಿಕ್ ಅಪ್ಡೇಟ್ ಅನ್ನು ನಿಮಗೆ ತಲುಪಿಸುವಂತ
ಪ್ರಯತ್ನ ಮುಂದಿನ ಎಲ್ಲ ಮಾಹಿತಿಯನ್ನು, ದಿನದ ಎಲ್ಲ ಬೆಳವಣಿಗೆಗಳ ಕಾಂಪ್ರಹೆನ್ಸಿವ್ ಮಾಹಿತಿಯನ್ನು ಸುಮಾರು 8:59 ಗಂಟೆ ವೇಳೆಗೆ ಪಬ್ಲಿಷ್ ಆಗೋ ನಮ್ಮ ದಿನದ ಪ್ರಮುಖ ಸುದ್ದಿಯ ರೌಂಡ್ ಅಪ್ ಆಗಿರುವಂಥ ಕಾಂಪ್ರಹೆನ್ಸಿವ್ ಬುಲೆಟಿನ್ ಆಗಿರುವಂಥ ಫುಲ್ ನ್ಯೂಸ್ನಲ್ಲಿ ನಾವು ಮಾಹಿತಿಯನ್ನು ಕೊಡ್ತೀವಿ. ಅದನ್ನು ಮಿಸ್ ಮಾಡದೆ ನೋಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.